ಜೆಡಿಎಸ್ ತವರಿಗೆ ಪಂಚರತ್ನ ಯಾತ್ರೆ ಎಂಟ್ರಿ ಕೊಡಲಿದೆ. ಬೇಲೂರಿನಿಂದ ಪ್ರಾರಂಭವಾಗುವಂತ ಪಂಚರತ್ನ ಯಾತ್ರೆ ಹಾಸನ ಕ್ಷೇತ್ರ ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಪಂಚರತ್ನ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಅಂತಿಮಗೊಂಡಿರುವಂತಹ ಅಭ್ಯರ್ಥಿಗಳ ಉಸ್ತುವಾರಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಭಾರತ ರಾಷ್ಟ್ರ ಸಮಿತಿ ಪಕ್ಷ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಪರ ಪ್ರಚಾರವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ವಿಧಾನಸಭೆ ಚುನಾವಣೆಗೆ ದಿನಾಂಕ ಪ್ರಕಟವಾಗುತ್ತಲೇ ಬಿಆರ್ಎಸ್ನ ಸಂಸದರು, ಸಚಿವರು, ಶಾಸಕರನ್ನು ಒಳಗೊಂಡ 50 ಜನರ ತಂಡ ರಾಜ್ಯಕ್ಕೆ ಆಗಮಿಸಲಿದೆ. ವಿವಿಧ ಭಾಗಗಳಲ್ಲಿ ಜೆಡಿಎಸ್ ಪರ ಪ್ರಚಾರವನ್ನು ಮಾಡಲಿಕ್ಕೆ ಆಗಮಿಸಲಿರುವಂಥದ್ದು. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಸಿಆರ್ ಅವರನ್ನು ಭೇಟಿಯಾಗಿ ಚುನಾವಣೆಗೆ ನೆರವನ್ನು ಕೋರಿದರು. ಕೆಆರ್ಪೇಟೆ ಕ್ಷೇತ್ರದ ಮತದಾರರ ಮೇಲೆ ನಾರಾಯಣಗೌಡ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ತನ್ನ ಸಾವಿನ ಬಗ್ಗೆ ಮಾತನಾಡಿ ಮತದಾರರ ಮನಸೆಳೆಯಲಿಕ್ಕೆ ಸಚಿವ ನಾರಾಯಣಗೌಡ ಮುಂದಾಗಿದ್ದಾರೆ. ನನ್ನ ಶರೀರದಲ್ಲಿ ಉಸಿರಿರುವವರೆಗೂ ಕೂಡ ನಾನು ಈ ತಾಲೂಕನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಮಣ್ಣನ್ನ ಇಲ್ಲೇ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ರು. ಎಂದೆಂದಿಗೂ ಮರೆಯಕ್ಕಾಗಲ್ಲ. ನನ್ನ ಶರೀರದಲ್ಲಿ ಉಸಿರಿರೋವರೆಗೂ ಕೆಆರ್ಪೇಟೆಯಲ್ಲೇ ಇರ್ತೀನಿ. ಯಾವ ಗುಂಡಾಗಳು ಬಂದ್ರು ನಿಮ್ಗೆ ಬೆಣ್ಣನ ಟಚ್ ಮಾಡಕ್ ನಾವು ಬಿಡಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಹೇಳಿದರೆ ಕೋವಿಡ್ ಇತ್ತು, ನಾವು ಬದುಕಿದ್ದೇ ಹೆಚ್ಚು ಬದುಕಿದೀವಿ. ಸಂಪಾದನೆ ಮಾಡೋಣ, ಸಾಲ ತೀರ್ಸೋಣ, ಕಾಮಗಾರಿಗಳನ್ನು ಮಾಡೋಣ, ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾನು ಕಳೆ ಕಳಿತೀನಿ, ಇಲ್ಲ ಅಂತ. ಹೋಳಿ ಹಲಗೆ ಬಾರಿಸುವ ವಿಚಾರಕ್ಕೆ ನಡೆದಂತ ಜಗಳದಲ್ಲಿ ಹೊಟ್ಟೆಗೆ ಚಾಕು ಇರಿದು ಯುವಕ ಕೊಲೆಯಾಗಿದ್ದಾನೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಮುಧೋಳ ನಗರದ ಗಿರೀಶ್ ಪಾಲೋಜಿ ಕೊಲೆಯಾದಂತ ದುರ್ದೈವಿ ಆಗಿದ್ದಾನೆ. ಮುಂದೆ ಹೋಗಿ ಹಲಗೆ ಬಾರಿಸಿ ಅಂತ ಹನುಮಂತ ಕಾಂಬಳೆ ಎಂಬಾತನಿಗೆ ಹೇಳಿದ್ದಕ್ಕೆ ಕೈ ಮಿಲಾಯಿಸಿ ಕೊಲೆಯೇ ಮಾಡಿದ್ದಾರೆ. ಘಟನೆ ಸಂಬಂಧ ಕಾರ್ತಿಕ್ ಕಾಂಬಳೆ ಹಾಗೆ ಅನಿಲ ಕಾಂಬಳೆ, ಹನುಮಂತ ಹಾಗೆ ರಾಘವೇಂದ್ರ, ಕಾರ್ತಿಕ್ ಸುಚಿತ್ ಎಂಬುವರು ಕೊಲೆ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಹೊರಕೆರೆ ದೇವಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಆಗಮಿಸಿದರು. ಇನ್ನು ಸಾಯಂಕಾಲ ಸುಮಾರು 4:30 ವೇಳೆಗೆ ವಿಷ್ಣುವಿನ ವಾಹನ ಗರುಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಂಥದ್ದು ಈ ಜಾತ್ರೆ ವಿಶೇಷವಾಗಿದೆ. ಈ ದೃಶ್ಯವನ್ನ ಭಕ್ತರು ಕಣ್ತುಂಬಿಕೊಂಡು ಕೆಲ ಭಕ್ತರು ತಮ್ಮ ಮನೋಭಿಲಾಷೆ ಈಡೇರಿಸುವಂತೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಬಾಳೆಹಣ್ಣುಗಳ ಮೇಲೆ ಬರೆದು ರಥಕ್ಕೆ ಎಸೆದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಹಿರಿಯ ವಿದ್ವಾಂಸ ಪ್ರೊಫೆಸರ್ ಮಲಯೂರು ಗುರುಸ್ವಾಮಿ 76 ವರ್ಷ ಆಗಿತ್ತು ಅವರಿಗೆ. ಅವರು ವಿಧಿವಶರಾಗಿದ್ದಾರೆ. ಮೈಸೂರು ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಮಲಯೂರು ಗುರುಸ್ವಾಮಿ ಅವರು ನಿಧನರಾಗಿದ್ದಾರೆ. ಕೆಲ ದಿನಗಳಿಂದ ಮಲಯೂರು ಗುರುಸ್ವಾಮಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಮೈಸೂರು ಜೆಎಸ್ಎಸ್ ಮಹಾವಿದ್ಯಾಪೀಠದ ಬಳಿ ಇಂದು ಬೆಳಗ್ಗೆ ಮೃತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ ಚಾಮರಾಜನಗರ ತಾಲೂಕಿನ ಮಲಯೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ 4 ಅಂತಸ್ತಿನ ಕಟ್ಟಡವೊಂದು ಧರಾಶಾಯಿಯಾಗಿದೆ. ಅವಶೇಷಗಳಡಿ ಜನರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. 18 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕಟ್ಟಡ ಕುಸಿದು ಬೀಳುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ.